ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ನೋಡ್ರಿ ಅಪ್ರೆಂಟಿಸ್ಶಿಪ್ ಮೇಲೆ ಅಂದರೆ RRB ಗ್ರೂಪ್ ಡಿ 2025 ರಿಕ್ರೂಟ್ಮೆಂಟ್. ಸೊ ಇನ್ನು ಎಕ್ಸಾಮ್ ಆಗೈತಿ, ರಿಸಲ್ಟ್ ಬರಬೇಕಲ್ಲ. ಸೊ ಅದ್ರ ಮೇಲೆ ಒಂದು ಕೋರ್ಟ್ ಕೇಸ್ ಆಗಿತ್ತು. ಎಲ್ಲಂದರೆ ತೆಲಂಗಾಣ ಕೋರ್ಟ್ ಒಳಗಡೆ. ಓಕೆ, ತೆಲಂಗಾಣ ಕೋರ್ಟ್ ಒಳಗಡೆ. ಸೊ ಇವಾಗ ನಿನ್ನೆ ಅದು ಏಪ್ರಿಲ್ 15 ತಾರೀಕಿಗೂ ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಆಗೋದಿತ್ತು. ಒಂದು ಫೈನಲ್ ಆಗಿ ಜಜ್ಮೆಂಟ್ ಬರೋದಿತ್ತು. ಸೊ ಜಜ್ಮೆಂಟ್ ಕೂಡ ಬಂದೈತಿ. ಓಕೆ, ಏನೇನು ನಡೀತು ನಿನ್ನೆ, ಸೊ ಡೀಟೇಲಾಗಿ ಹೇಳ್ತೀನಿ. ರಿಸಲ್ಟ್ ಯಾವಾಗ ಬಿಡ್ತಾರೆ, ಪ್ರೊಸೆಸ್ ಅಲ್ಲಿಗೆ ಹೋಗುತ್ತೆ, ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ದಾಗ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಅದಾವ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಸೊ ಈಗಲೇ ಜಾಯ್ನ್ ಆಗಿರಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ರಿಸಲ್ಟ್ ಬಿಟ್ಟ ತಕ್ಷಣ ರಿಸಲ್ಟ್ ಬಿಡ್ತಾರೆ. PDF ಇರ್ತದೆ, PDF ವೆಬ್ಸೈಟ್ ಒಳಗೆ ಇರ್ತದೆ. ನೀವು ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಂತ ಅವಶ್ಯಕತೆ ಇಲ್ಲ. ಸೊ ನಾವೇ PDF ಅನ್ನು ಡೌನ್ಲೋಡ್ ಮಾಡಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೊಡ್ತೀವಿ. ಈಗಲೇ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ. ಓಕೆ, ಈಗಲೇ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ರಿಸಲ್ಟ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ವಿತಿನ್ ಸೆಕೆಂಡ್ ಒಳಗಡೆ ನಿಮ್ಮ PDF ಹಾಕ್ತೀವಿ. ಸೊ ನೀವು ಚೆಕ್ ಮಾಡ್ಕೋಬೋದು ನಿಮ್ಮದು ಫಿಸಿಕಲಿಗೆ ಸೆಲೆಕ್ಟ್ ಆಗೈತೆ ನಿಲ್ಲೋ ಅಂತೇಳಿ. RRB ಗ್ರೂಪ್ ಡಿ ಯಾರೆಲ್ಲ ಬರ್ದಿದ್ದೀರಿ ಸೊ ನಿಮಗೆ. ಓಕೆ, ಸೊ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗಿರಿ ಅಂತ ಹೇಳ್ತೀನಿ. ಆ್ಯಂಡ್ ಸ್ನೇಹಿತರೆ, ನಿನ್ನೆ ಒಂದು ತೀರ್ಮಾನ ಕೂಡ ಬಂದೈತಿ. ಸೊ ನಾವೆಲ್ಲ ಅನ್ಕೊಂಡಿದ್ವಿ ಲೈಕ್ 10th ಮತ್ತು ITI ಮೇಲೆ ಹೆಂಗೆ ಮುಂದೆ ಹೋಯ್ತಲ್ಲ ಡೇಟು, ಸೊ ಅದೇ ರೀತಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಏನಿಲ್ಲ, ಸೊ ಡೈರೆಕ್ಟ್ಲಿ ಜಜ್ಮೆಂಟನ್ನು ಕೊಟ್ಟಿದ್ದಾರೆ. ಓಕೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸ್ನೇಹಿತರೆ ನೋಡ್ರಿ, ಪ್ರಮುಖವಾಗಿ ಫಸ್ಟ್ ಕೋರ್ಟ್ ಕೇಸ್ ಆಗಿತ್ತು, ಗೊತ್ತಿರಲಿ. ಇದ್ರ ಬಗ್ಗೆ ಚರ್ಚೆ ಮಾಡೋಂಥ ವಕೀಲರು ಏನಿದ್ರು, ಲಾಯರ್ ಏನಿದ್ರು, ಸೊ ಅವರು ರಜೆ ಮೇಲಿದ್ರು 13, 14, 15. ಓಕೆ, ಸೊ ಅಂದರೂ ಕೂಡ ಒಂದು ಕೋರ್ಟ್ ಇವತ್ತು ಫೈನಲ್ ಡಿಸಿಷನ್ ನಿನ್ನೆ ಡಿಸಿಷನ್ ಕೊಟ್ಟೈತಿ. ಸೊ ನಿನ್ನೆ ಅವರು ರಜೆ ಇದ್ರು ಕೂಡ ಒಂದು ಕೋರ್ಟ್ ಫೈನಲ್ ಡಿಕ್ಲರೇಷನ್ ಕೊಟ್ಟೈತಿ. ಏನಪ್ಪ ಅಂತಂದರೆ ಆ ಒಂದು ಕೇಸನ್ನು ಡಿಸ್ಮಿಸ್ ಮಾಡೈತಿ. ಓಕೆ, ಡಿಸ್ಮಿಸ್ ಅಂದರೆ ಏನಪ್ಪ ಅಂತಂದ್ರೆ, ಇವಾಗ ನೋಡ್ರಿ, ನೀವು ಅಪ್ರೆಂಟಿಸ್ಶಿಪ್ ಮಾಡಿರ್ತೀರಿ. ಓಕೆ, ನೀವು 10th ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ, ಇನ್ನೊಬ್ರು 10th ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ತಾರೆ. ಸೊ ನೀವೇನು ಮಾಡಿದ್ರಿ, ಕೋರ್ಟಿಗೆ ಅಪ್ಲೈ ಮಾಡಿದಿರಿ. ಸೊ ಹಿಂಗೆ ಆಗತ್ತೈತೆ ಅಂತೇಳಿ. ಸೊ ಇವಾಗ ಈ ಕೇಸನ್ನು ಕೋರ್ಟ್ದವರು ಇದೇನು ಮ್ಯಾಟ್ರ್ ಅಲ್ಲ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇದು ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ಸೊ ಫೈನಲ್ ಆಗಿ ಆರ್ಡರ್ ಮಾಡಿದ್ದೆ, ಒಂದು ಕೇಸನ್ನು ಡಿಸ್ಮಿಸ್ ಮಾಡಿದ್ದಾರೆ. ಓಕೆ, ಸರಿ, ಇವಾಗ ರಿಸಲ್ಟ್ ಯಾವಾಗ ಬರ್ತದೆ ರೀ? ರಿಸಲ್ಟ್ ಯಾವಾಗ ಬರ್ತಾ ಅನ್ನೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ತದೆ ಕೀ ಆನ್ಸರ್ನ ಎಷ್ಟು ಸ್ಕೋರ್ ಆಗೈತಿ ಏನು ಅಂತೇಳಿ. ಓಕೆ, ನಿಮ್ದು ಸ್ಕೋರ್ ಏನಾದರೂ ಕಡಿಮೆ ಆಗಿತ್ತು ಕೀ ಆನ್ಸರ್ ಒಳಗಂದೆ ಅಂದರೆ ನಿಮ್ಮ ಪ್ರಿಪರೇಷನ್ ಇನ್ನಷ್ಟು ಬೂಸ್ಟ್ ಮಾಡಿರಿ, ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಿರಿ, ಈಗಿಂದನೇ ಸ್ಟಾರ್ಟ್ ಮಾಡಿರಿ. ಕಾಂಪಿಟೇಷನ್ ಬಹಳ ಆಗುತ್ತೆ. 10th ರಿಸಲ್ಟ್ ಆಗಿ ಬರುತ್ತೆ ಹೇಳ್ತೀನಿ, ವೇಟ್ ಮಾಡಿರಿ. ನೋಡಿರಿ, 10th ಮೇಲೆ RRB ಗ್ರೂಪ್ ಡಿ ಅಪ್ಲೈ ಮಾಡ್ಬೋದು. ಸೊ ಡಿಗ್ರಿ ಆದರೂ ಅಪ್ಲೈ ಮಾಡ್ತಾರೆ, 12th ಆದರೂ ಅಪ್ಲೈ ಮಾಡ್ತಾರೆ, 10th ಆದರೂ ಅಪ್ಲೈ ಮಾಡ್ತಾರೆ, 10th ಕಲಿತ PUC ಅರ್ಧಕ್ಕೆ ಬಿಟ್ಟರು ಅಪ್ಲೈ ಮಾಡ್ತಾರೆ, ಎಲ್ಲರೂ ಅಪ್ಲೈ ಮಾಡ್ತಾರೆ. ದೊಡ್ಡ ಬ್ಯಾಂಕಿಂಗ್ ಲೆವೆಲ್ ಓದೋರು ಎಲ್ಲರೂ ಕೂಡ ಗ್ರೂಪ್ ಡಿಗೆ ಓದ್ತಾರೆ, ಎಕ್ಸಾಮ್ ಅಟೆಂಡ್ ಮಾಡ್ತಾರೆ. ಸೊ ನೀವು ಈಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ಸರ್ ಹೆಂಗೆ ಸ್ಟಾರ್ಟ್ ಮಾಡೋದಂದ್ರೆ, ಸೊ ನೋಡಿರಿ, ನೋಟ್ಸ್ ಇಲ್ಲಪ್ಪ ಆ ಥರ ಡೋಂಟ್ ವರಿ, ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ನೀವು ಪ್ರಿಪರೇಷನ್ ಮಾಡ್ಬೋದು. 100% ನಿಮಗೆ ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ. ಸೊ ನೀವು ತೊಗೊಂಡು ಪ್ರಿಪರೇಷನ್ ಮಾಡ್ಬೋದು. GK 700 ಹೆಚ್ಚು ಪ್ರಶ್ನೆಗಳು ಇರ್ತಾವೆ, ಸೈನ್ಸ್ 700 ಹೆಚ್ಚುಗಳು, MCQ ಇರ್ತಾವೆ, ಮ್ಯಾಥ್ಸ್ ವಿತ್ ಡೀಟೇಲ್ ಸೊಲ್ಯೂಷನ್ ಕೊಟ್ಟಿದ್ವಿ. ಬರೀ ಕ್ವಶನ್ ವಿತ್ ಆನ್ಸರ್ ಅಲ್ಲ, ವಿತ್ ಡೀಟೇಲ್ ಸೊಲ್ಯೂಷನ್ ಇರ್ತದೆ, ಕನ್ನಡದಲ್ಲಿ ಇರ್ತದೆ, ಟಾಪ್ 10 ಪ್ರಾಕ್ಟೀಸ್ ಸೆಟ್ಸ್ ಇರ್ತಾವೆ. ಸರ್ ಹೆಂಗೆ ತೊಗೊಳ್ಳೋದಂದ್ರೆ, ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗ್ಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿನ ಕೊಡ್ತೀವಿ. ಬೇಕಂದ್ರೆ ತೊಗೋಬೋದು, ಬೇಡಂದ್ರೆ ಬಿಡ್ಬೋದು. ಓಕೆ, ಸ್ಕ್ರೀನ್ ನಂಬರ್ ಐತೆ. ಸೊ ಈಗಲೇ ತೊಗೋರಿ, ಸ್ಕ್ರೀನ್ಶಾಟ್ ತೊಗೋರಿ, ನಿಮ್ಗೆ ಯಾವಾಗ ಬೇಕಾಗ ತೊಗೋರಿ, ಬಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರಿ. ಓಕೆ, ಯಾಕಂದರೆ ಹೆವಿ ಕಾಂಪಿಟೇಷನ್ ಆಗುತ್ತೆ. ಸೊ ಹಾಗಾಗಿ ಹೇಳಿದೆ. ಓಕೆ, ಸರ್ ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ? ನೋಡಿರಿ, ಇವಾಗ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ಓಕೆ, ಸೊ ನೋಡಿರಿ, ರೈಲ್ವೆದವ್ರು ಹೆಂಗಂದ್ರೆ NTPC ಎಕ್ಸಾಮ್ ಡೇಟ್ ಬಿಟ್ಟಿದ್ರು. ಇದು ಕೇಸ್ ಒಳಗಿತ್ತು. ಓಕೆ, ಇನ್ನು ಕೋರ್ಟ್ ಒಳಗೆ ಈ ಕೇಸ್ ಇತ್ತು ಗ್ರೂಪ್ ಡಿದು. ಸೊ NTPC ಸಂಬಂಧ ಸೊ NTPC ಬಿಟ್ಟರು. ಇದೇನಾದರೂ ನಿನ್ನೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಆಗಿದ್ರೆ, ಅಥವಾ ಮುಂದೆ ಏಪ್ರಿಲ್ 30 ಅಥವಾ ಮೇ ತಿಂಗಳಲ್ಲಿ ಏನಾದರೂ ಇದ್ದರೆ, ಸೊ ನಿಮ್ಮ RRB ಗ್ರೂಪ್ ಡಿ ರಿಸಲ್ಟ್ ಕೂಡ ಡಿಲೇ ಆಗ್ತಿತ್ತು. ಆ್ಯಂಡ್ ನೆಕ್ಸ್ಟ್ ಎಕ್ಸಾಮ್ RRB ಗ್ರೂಪ್ ಡಿ 2026, ಸೊ ಅದು ಕೂಡ ಎಕ್ಸಾಮ್ ತುಂಬ ಡಿಲೇ ಆಗ್ತಿತ್ತು. ಭಾಳ ವೇಟ್ ಮಾಡ್ತಾಯಿದ್ರಿ. ಇವಾಗ ಫುಲ್ ಕ್ಲಿಯರ್ ಐತಿ, ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆನೂ ಇಲ್ಲ. ಓಕೆ, ಸೊ ಎಲ್ಲ ಕ್ಲಿಯರ್ ಐತಿ. NTPC ಎಕ್ಸಾಮ್ ಆಗ್ತದೆ. NTPC ಎಕ್ಸಾಮ್ 10 ದಿನದ ಆದಮೇಲೆ ಈ 2026 ನಿಮ್ಮದು ಗ್ರೂಪ್ ಡಿ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಲೇಟ್ ಮಾಡೋಂಗಿಲ್ಲ, ನೆನಪಿಟ್ಕೋರಿ. ಯಾಕಂದರೆ ಏನು ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಕ್ಲಿಯರ್ ಐತಿ. ಸೊ ಎಕ್ಸಾಮ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಸರಿ, 2025 ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ನಾವು ನೋಡಿದರೆ, ಸ್ನೇಹಿತರೆ ಇವತ್ತು 15 ಅಲ್ಲ, ಸೊ ಇವತ್ತು 16. ಸೊ ಇನ್ನೂ ನಿಮಗೆ 15ರಿಂದ 20 ದಿನದ ಒಳಗಡೆ ಬಿಡ್ತಾರೆ. ಅಂದರೆ ಮೇ 10ನೇ ತಾರೀಕು ಒಳಗಡೆ ನಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ಫೈನಲ್ ರಿಸಲ್ಟ್ ಬಿಡ್ತಾರೆ. ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ ನಾವು ಹೇಳಿದ್ದೀನಿ, ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ 2 ಗ್ರೂಪಲ್ಲಿ ಹಾಕ್ತೀವಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಐತಿ, ಈಗಲೇ ಜಾಯ್ನ್ ಆಗ್ರಿ. ಓಕೆ, ಸೊ ಫೈನಲ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿರಿ, ಇವಾಗ ಫೈನಲ್ ರಿಸಲ್ಟ್ ಏನಾದರೂ ಬಿಡಲಿಲ್ಲ ಅಂದರೆ ಸೊ ಕಾಂಪಿಟೇಷನ್ ಇನ್ನೂ ಹೆವಿ ಆಗುತ್ತೆ. ಈ ಬಾರಿ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ, ಈಗ ನೋಡಿರಿ, ಈಗ ನಿಮ್ಮ ಫ್ರೆಂಡ್ ಏನೋ 2025 ಎಕ್ಸಾಮ್ ಬರ್ದಾನೆ. ಓಕೆ, ಅವ್ನು ಸ್ಕೋರ್ ಫೈನಲಾಗಿ ಎಷ್ಟಾಗಿತ್ತು ಅವ್ನಿಗೆ ಗೊತ್ತಿಲ್ಲ. ಸೊ ಏನು ಮಾಡ್ತಾನೆ, 2026 ಪ್ರಿಪರೇಷನ್ ಮಾಡ್ತಿರ್ತಾನೆ. RRB ಗ್ರೂಪ್ ಡಿ 2025 ಅವ್ನಿಗೆ ಸ್ಕೋರ್ ಅವ್ನಿಗೆ ಗೊತ್ತಾಗಿದ್ರೆ, ಸೊ ಏನು ಮಾಡ್ತಾನೆ, 2026 ಎಕ್ಸಾಮ್ ಅಟೆಂಡ್ ಆಗಲ್ಲ ಅವ. ಯಾಕಂದ್ರೆ ಫಿಸಿಕಲ್ ಅಟೆಂಡ್ ಆಗ್ತಾನೆ, ಫಿಸಿಕಲ್ ಈಸಿ ಐತಿ, ಫಿಸಿಕಲ್ ಪಾಸ್ ಆಗ್ತಾನೆ, ಹೋಗ್ತಾನೆ. ಸೊ ಹಿಂಗೆ ಸೊ ಕಾಂಪಿಟೇಷನ್ ಹೆವಿ ಆಗುತ್ತೆ. ಸೊ ಏನಾದರೂ ನಿಮ್ಮ ಎಕ್ಸಾಮ್
2026 ಎಕ್ಸಾಮ್ ಸ್ಟಾರ್ಟ್ ಆಗೋದ್ರೊಳಗೆ ರಿಸಲ್ಟ್ ಬಂದರೆ ಭಾಳ ಬೆನಿಫಿಟ್ ಆಗುತ್ತೆ. 2026 ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ರಿಸಲ್ಟ್ ಬಂದರೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲ ಹುಡುಗರು ಅಟೆಂಡ್ ಆಗ್ತಾರೆ. ಹೋದ್ಸಲ ಅಟೆಂಡ್ ಆದರು, ಹೋದ್ಸಲ ಅಪ್ಲೈ ಮಾಡಿದ್ರು, ಅವರು ಕೂಡ ಅಪ್ಲೈ ಮಾಡಿರ್ತಾರೆ, ಅವರು ಕೂಡ ಅಟೆಂಡ್ ಆಗ್ತಾರೆ. ಸೊ ಹೀಗಾಗಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತದೆ. ಅವರು ಒಂದು ವರ್ಷ ಮೊದಲೇ ಓದಿದ್ದಾರೆ, ನೀವು ಈಗ ಓದಾತೀರಿ. ಸೊ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ, ಕಟ್ ಆಫ್ ಕೂಡ ಜಾಸ್ತಿ ನಿಲ್ಲೋ ಚಾನ್ಸ್ ಐತಿ. ಈ ಬಾರಿ ಏನಾದರೂ ಎಕ್ಸಾಮ್ ಸ್ಟಾರ್ಟ್ ಆಗೋ ಮುಂಚೆನೇ ಬಿಟ್ಟರೆ ರಿಸಲ್ಟ್ ಕಾಂಪಿಟೇಷನ್ ಕಡಿಮೆ ಆಗ್ತದೆ. ಈಗ ನೋಡಿರಿ, ಫ್ರೆಂಡದು ಏನಾದರೂ 2025 ರಿಕ್ರೂಟ್ಮೆಂಟ್ ಒಳಗೆ ಆಯ್ತು ಅಂದ್ರೆ ಅವಕ್ಕೆ 2025 ಎಕ್ಸಾಮ್ ಅಟೆಂಡ್ ಆಗ್ತಾನೆ, ಆಗಲ್ಲ. ಅರ್ಥ ಆಯ್ತಾ? ಸೊ ಏನಾದರೂ ಅವ್ರು ಸೆಲೆಕ್ಷನ್ ಆದರೆ ಅವ್ರು ಅಟೆಂಡ್ ಆಗಲ್ಲ. ಸೊ ಅಲ್ಲಿ ಕಾಂಪಿಟೇಷನ್ ಕಡಿಮೆ ಆಗ್ತದೆ, ಹೊಸ ಕ್ಯಾಂಡಿಡೇಟ್ಸು ಅಟೆಂಡ್ ಆಗ್ತಾರೆ. ಸೊ ಲೈಕ್ 2025 ಯಾರು ಅಪ್ಲೈ ಮಾಡಿಲ್ಲ, ಅಥವಾ 2025 ಯಾರ್ದೆಲ್ಲ ಏಜ್ ಬಂದಿಲ್ಲ, ಸೊ ಅವರೆಲ್ಲ ಈ ಬಾರಿ ಎಕ್ಸಾಮನ್ನು ಅಟೆಂಡ್ ಮಾಡಿತಾರೆ. ಸೊ ಮತ್ತೆ ಬರೀತಾರೆ. ಸೊ ಮತ್ತೆ ಹೊಸ ಕಟ್ ಆಫ್ ಇರ್ತದೆ, ಹೊಸ ಜನರು ಇರ್ತದೆ, ಹೊಸ ಆಸ್ಪಿರೆಂಟ್ಸ್ ಒಳಗೆ ಕಾಂಪಿಟೇಷನ್ ನಡೀತದೆ. ಓಕೆ, ಈ ರೀತಿಯಾಗಿ ನಡೀತದೆ. ಆ್ಯಂಡ್ ನೋಡಿರಿ, ರಿಸಲ್ಟ್ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಮೇ 10 100% ರಿಸಲ್ಟ್ ಕೊಡ್ತಾರೆ, 100%. ಓಕೆ, ಸೊ ಅದಕ್ಕೆ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ದ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗ್ರಿ. ಸೊ ಅದಕ್ಕೆ ಹೇಳಿದ್ದೀನಿ, ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ, ಈಗಲೇ ಜಾಯ್ನ್ ಆಗ್ರಿ. ಸೊ ನೀವು ರಿಸಲ್ಟ್ ಬಿಟ್ಟ ತಕ್ಷಣ ಇಮಿಡಿಯೇಟ್ ಆಗ್ತೀವಿ. ಆ್ಯಂಡ್ ಸರ್ ಫಿಸಿಕಲ್ ಡೇಟ್ ಯಾವಾಗ, ತುಂಬ ಜನ ಕನ್ಫ್ಯೂಷನ್ ಐತಿ. ನೋಡಿರಿ, ಪ್ರೊಸೆಸ್ ಹೇಳ್ಬಿಡ್ತೀನಿ ಸಿಂಪಲ್ ಆಗಿ. ನಿಮ್ಮದು ಫಸ್ಟಿಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಮಾಡ್ತಾರೆ, ಆಲ್ರೆಡಿ ಮಾಡಿದ್ದಾರೆ 2025. ಎಕ್ಸಾಮ್ ಆದಮೇಲೆ ನಿಮ್ಮದು ಕೀ ಆನ್ಸರ್ ಬಿಡ್ತಾರೆ. ಕೀ ಆನ್ಸರ್ ಆದಮೇಲೆ ಅಬ್ಜೆಕ್ಷನ್ ಇರ್ತದೆ. ಸ್ಟೆಪ್ 3 ಏನು ಅಬ್ಜೆಕ್ಷನ್ ರೈಸ್ ಮಾಡೋದಿರ್ತದೆ. ಸ್ಟೆಪ್ 3 ಅಬ್ಜೆಕ್ಷನ್ ರೈಸ್ ಆದಮೇಲೆ ಸ್ಟೆಪ್ 4 ಬರ್ತದೆ. ಏನಪ್ಪ ಅಂತಂದರೆ ಅಬ್ಜೆಕ್ಷನ್ ರೈಸನ್ನು ಸಬ್ಮಿಟ್ ಮಾಡೋದಿರ್ತದೆ. ಓಕೆ, ಸೊ ಸ್ಟೆಪ್ 5 ಅಂದರೆ ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಓಕೆ, ಸೊ ಅದ್ರಾಗ ಏನು ಅಬ್ಜೆಕ್ಷನ್ ಇರೋಂಗಿಲ್ಲ, ಏನು ಮಿಸ್ಟೇಕ್ ಇರೋಂಗಿಲ್ಲ, ಏನು ಎಲ್ಲ ಕರೆಕ್ಟಾಗಿರುತ್ತೆ, ಅಕ್ಯುರೇಟ್ ಆಗಿರ್ತದೆ. ಓಕೆ, ಸೊ ಎಲ್ಲಿ ಬೋನಸ್ ಮಾರ್ಕ್ಸ್ ಬರಬೇಕು, ಎಲ್ಲಿ ನಾರ್ಮಲೈಸೇಷನ್ ಬರಬೇಕು, ಎಲ್ಲ ಕೂಡಿನೇ ಕೊಟ್ಟಿರ್ತಾರೆ ಫೈನಲ್ ಕೀ ಆನ್ಸರ್. ಓಕೆ, 5th ಸ್ಟೆಪ್ ಅಂದರೂ ಒಂದು ಸ್ಟೇಜ್ ಮುಗೀತು. ಸೆಕೆಂಡ್ ಸ್ಟೇಜಿಗೆ ಬರ್ತೀರಿ, ನಿಮ್ಗೆ ಲಿಸ್ಟ್ ಬಿಡ್ತಾರೆ. ಲಿಸ್ಟ್ ಒಳಗೆ ಏನಿರ್ತದೆ ಅಂದರೆ ಯಾರೆಲ್ಲ ಫಿಸಿಕಲ್ಗೆ ಅಟೆಂಡ್ ಆಗಬೇಕು. ಸೊ ನಿಮ್ಮ ಹೆಸರು ಇರ್ತದೆ, ರೂಲ್ ನಂಬರ್ ಇರ್ತದೆ, ರಿಜಿಸ್ಟರ್ ನಂಬರ್ ಇರ್ತದೆ. ನೋಡಿರಿ, ಹೆಸರು ಇರ್ತದೆ, ಫುಲ್ ನೇಮ್, ಅಪ್ಲಿಕೇಶನ್ ಇರ್ತದೆ, ಆ ಹೆಸರು ಇರ್ತದೆ, ಕಂಪ್ಲೀಟ್ ನೇಮ್ ಇರ್ತದೆ, ಆ್ಯಂಡ್ ನಿಮ್ಮದು ರಿಜಿಸ್ಟರ್ ನಂಬರ್ ಆ್ಯಂಡ್ ರೂಲ್ ನಂಬರ್ ಇರ್ತದೆ. ಸೊ ಈ 3 ಮೇಲೆ ನೀವು ಅಟೆಂಡ್ ಆಗಬೇಕಾಗುತ್ತೆ. 6ನೇ ಸ್ಟೆಪ್ ಏನಂದರೆ 7ನೇ ಸ್ಟೆಪ್ ಏನಂದರೆ ನಿಮ್ಮದು ಫಿಸಿಕಲ್ದು ಸಿಟಿ ಬಿಡ್ತಾರೆ. ಸಿಟಿ ಎಲ್ಲಿ ನಡೀತದೆ ಏನು ಅಂತೇಳಿ ಸೊ ಡೀಟೇಲಾಗಿ ಬಿಡ್ತಾರೆ. ಓಕೆ, ನೆಕ್ಸ್ಟ್ ಅದಾದ ತಕ್ಷಣ ನಿಮ್ಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. 8ನೇ ಸ್ಟೆಪ್. 9ನೇ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮದು ಮೆಡಿಕಲ್ ಕಂಡಕ್ಟ್ ಮಾಡ್ತಾರೆ. 10ನೇ ಸ್ಟೆಪ್ ಏನಪ್ಪ ಅಂತಂದ್ರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಇಷ್ಟು ಕಂಪ್ಲೀಟ್ 10 ಪ್ರೊಸೆಸ್ ನಡೀತಾವೆ. ಸೊ ಇವಾಗ 4 ಪ್ರೊಸೆಸ್ ಮುಗಿದಿದ್ದಾವೆ, ಅಬ್ಜೆಕ್ಷನ್ಸ್ ಕೂಡ ಸಬ್ಮಿಟ್ ಮಾಡಿದಿರಿ. ಸೊ ಈಗ ಇನ್ನು 5ನೇದೊಂದು ಏನು ಆಗಬೇಕಂದ್ರೆ ಫೈನಲ್ ಕೀ ಆನ್ಸರ್. ನೋಡಿರಿ, ಫೈನಲ್ ಕೀ ಆನ್ಸರ್ ಯಾವಾಗ ಬಿಡ್ತಾರೋ ಅವತ್ತೇ ನಿಮ್ಮದು ಫಿಸಿಕಲ್ ಲಿಸ್ಟ್ ಕೂಡ ಬಿಡ್ತಾರೆ. ಇದು ಕ್ಲಿಯರ್ ಆಗಿ ಇಟ್ಕೊರಿ. ಓಕೆ, ಸೊ ಫೈನಲ್ ಕೀ ಆನ್ಸರ್ ಯಾವಾಗ ಬಿಡ್ತಾರೆ ಅವತ್ತೇ ನಿಮ್ಮದು ಫಿಸಿಕಲ್ ಲಿಸ್ಟ್ ಕೂಡ ಬಿಡ್ತಾರೆ. ಆ್ಯಂಡ್ ನೀವೇನಾದರೂ RRB ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವೆ, ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳ್ಳೋದು ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ, ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತಾ ಸರ್ ಸ್ಕ್ರೀನ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿರಿ. ಯಾರು ಕೂಡ ಕಾಲ್ ಮಾಡ್ಕೋಬೇಡ್ರಿ. ಸೊ ವಾಟ್ಸಪ್ ಮಾಡಿರಿ. ಓಕೆ, ಸೊ ಅಯ್ಯಪ್ಪ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಖಂಡಿತ ಕೂಡ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬೈ. ಜೈ ಹಿಂದ್, ಜೈ ಭಾರತ್.